ಮತ್ತೆ ಕೇಶಿ ನಾಮಕ ತೃಣಾವರ್ತ ಸಮಲವಣಾಸುರನು ಒಂದತ್ತು ನೀಚಾರಿಷ್ಠ ನಾಮಕ ಪಂಚಗುಣದಿಂದ ದೈತ್ಯ ಸತ್ತಮ ಹಂಸಡಿಭಿಕ ಪ್ರಮತ್ತವೇನನು ಪೌಂಡ್ರಕನು 9 ಗುಣದಿಂದ ಥಮ ಮೂವರು ಲವಣ ನಾಮಕಗೆ. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 17. ಮತ್ತೆ ಕೇಶಿ ನಾಮಕ ತೃಣಾವರ್ತ ಲವಣಾಸುರನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ತೃಣಾವರ್ತ ನಾಮಕ ದೈತ್ಯನಿಂದ ಆರಂಭಿಸಿ ಹಂಸ ಡಿಭಿಕರ ಪರ್ಯಂತ ತಾರತಮ್ಯವನ್ನು ಹೇಳ್ತಾರೆ. ಕೇಶಿ ಕಂಸನ ಪರಿವಾರಕ್ಕೆ ಸೇರಿದಂತಹ ಒಬ್ಬ ದೈತ್ಯ ಕುದುರೆ ರೂಪವನ್ನು ತಾಳಿ ಗೋಕುಲಕ್ಕೆ ಬಂದು ಗೋಪಾಲಕರನ್ನು ಪೀಡಿಸಿದವ. ಆಗ ಕೃಷ್ಣನು ಅವನನ್ನು ಸಂಹರಿಸಿದ. ತೃಣಾವರ್ತ ಇವನು ಸಹ ಕಂಸಾಸುರನಲ್ಲಿ ಅವನ ಅನುಜರಲ್ಲಿ ಒಬ್ಬ ದೈತ್ಯ. ಕಂಸನಿಂದ ಪ್ರೇರಿತನಾಗಿ ಬಲರಾಮ ಕೃಷ್ಣರನ್ನು ಕೊಲ್ಲುವ ಉದ್ದೇಶದಿಂದ ಗೋಕುಲಕ್ಕೆ ಬಂದವ. ಬಲವಾದ ಝಂಜಾವಾತ ಬಿರುಗಾಳಿಯ ರೂಪದಲ್ಲಿ ಬಂದು ಧೂಳೆಬ್ಬಿಸಿದ. ಬಲರಾಮ ಕೃಷ್ಣರನ್ನು ಸುಂಟರಗಾಳಿಯ ರೂಪದಲ್ಲಿ ಮೇಲಕ್ಕೆ ಎತ್ತಿಕೊಂಡು ಹಾರಿದ. ಆಗ ಶ್ರೀಕೃಷ್ಣ ಗರಿಮಾ ಸಿದ್ಧಿ ವಿಶೇಷದಿಂದ ತನ್ನ ದೇಹವನ್ನು ಭಾರವನ್ನಾಗಿ ಮಾಡಿಕೊಂಡು ತೃಣಾವರ್ತನ ಕುತ್ತಿಗೆಯನ್ನು ಬಲವಾಗಿ ಗುದ್ದಿದ. ಶ್ರೀಕೃಷ್ಣನ ಮುಷ್ಟಿ ಪ್ರಹಾರದಿಂದ ತೃಣಾವರ್ತ ಸತ್ತು ಕೆಳಗೆ ಬಿದ್ದ. ಕೇಶಿ ತೃಣಾವರ್ತ ಇವರಿಬ್ಬರು ಪರಸ್ಪರ ಸಮರು. ಲವಣಾಸುರ ಮಧು ಎಂಬ ದಾನವನ ಪುತ್ರ. ಶ್ರೀರಾಮನ ರಾಜ್ಯದಲ್ಲಿ ಸಜ್ಜನರ ಪೀಡಕನಾಗಿದ್ದ. ಶ್ರೀರಾಮನ ತಮ್ಮನಾದ ಶತ್ರುಘ್ನನಿಂದ ಸಂಹೃತನಾದ. ಲವಣಾಸುರನು ಕೇಶಿ ಮತ್ತು ತೃಣಾವರ್ತರಿಗಿಂತ 11 ಗುಣಗಳಿಂದ ನೀಚನು. 10 1 + 10 11 ಗುಣಗಳು ಅಂತ ಅರ್ಥ. ಅರಿಷ್ಟಾಸುರ ಕಂಸನ ಪರಿವಾರಭೂತನಾದ ಅರಿಷ್ಟನಾಮಕನೆಂಬ ದೈತ್ಯ ಶ್ರೀಕೃಷ್ಣನಿಂದ ಸಂಹೃತನಾದವ. ಅರಿಷ್ಟನಾಮಕ ದೈತ್ಯ ಲವಣಾಸುರನಿಗಿಂತ 5 ಗುಣದಿಂದ ಅಧಮನು, ಪಂಚಗುಣದಿಂದ ನೀಚನು. ಅಂಗದೇಶಾಧಿಪತಿಯಾದ ಅಂಗನೆಂಬ ರಾಜನ ಪುತ್ರ. ಸುನೀತೆ ಈಕೆಯ ಮಾತೆ. ಪರಮನಾಸ್ತಿಕನು, ಸಜ್ಜನರ ಪೀಡಕನಾಗಿದ್ದನು. ಈ ವೇನನ ಮರಣಾನಂತರ ಆತನ ಕೈಯನ್ನು ಋಷಿಗಳು ಮಥಿಸಿದರು. ಆಗ ಪೃಥ್ವಿರಾಜನು ಜನಿಸಿದನು. ಈ ವೇನನೇ ಪೌಂಡ್ರಕ ವಾಸುದೇವನಾಗಿ ಪುನಃ ಜನಿಸಿದನು. ಇದಕ್ಕೆ ಪ್ರಮಾಣ ಅಂದರೆ ಪಾಪೋ ವೇನಃ ಪೌಂಡ್ರಕೋ ವಾಸುದೇವ ಅನ್ನುವಂತಹ ನಿರ್ಣಯ ವಾಕ್ಯ. ವೇನನೇ ಪೌಂಡ್ರಕ ವಾಸುದೇವನೆಂಬ ದೈತ್ಯನಾಗಿ ಅವತರಿಸಿದನು ಅಂತ ನಿರ್ಣಯ ವಾಕ್ಯದ ತಾತ್ಪರ್ಯ. ಪೌಂಡ್ರಕ ವಾಸುದೇವ ಪುಂಡ್ರ ವಂಶದ ವಾಸುದೇವನೆಂಬ ರಾಜನ ಪುತ್ರನು. ಇದರಿಂದ ಪೌಂಡ್ರಕ ವಾಸುದೇವನೆಂಬ ಹೆಸರು ಬಂತು. ವಸುದೇವ ಪುತ್ರನಾದ ಶ್ರೀಕೃಷ್ಣನಂತೆಯೇ ತಾನಾಗಬೇಕೆಂಬ ಹಂಬಲದಿಂದ ಕೃಷ್ಣನಂತೆಯೇ ಶಂಖಚಕ್ರಾದಿ ಆಯುಧಗಳು ವಸ್ತ್ರಗಳನ್ನು ಧರಿಸಿ ಕೃಷ್ಣನೊಡನೆ ಯುದ್ಧ ಮಾಡಿ ಸೋತ. ನಂತರ ಶಿವನನ್ನು ಉಗ್ರವಾದ ತಪಸ್ಸಿನಿಂದ ಮೆಚ್ಚಿಸಿದ. ರುದ್ರಾನುಗ್ರಹದಿಂದ ಮಾರಕವಾದ ಅನೇಕ ಶಸ್ತ್ರಾಸ್ತ್ರಗಳನ್ನು ಪಡೆದ. ಪುನಃ ಕೃಷ್ಣನೊಡನೆ ಯುದ್ಧಕ್ಕೆ ನಿಂತ. ಸಕಲ ಶಸ್ತ್ರಾಸ್ತ್ರಗಳ ಪ್ರಯೋಗವೆಲ್ಲ ವ್ಯರ್ಥವಾಯಿತು. ಕೊನೆಗೆ ಕ್ಷುದ್ರ ಶಕ್ತಿಯನ್ನು ಆವಾಹಿಸಿ ಕಳುಹಿಸಿದ. ಆ ಶಕ್ತಿಯೂ ಸರ್ವೇಶ್ವರನಾದ ಕೃಷ್ಣನ ಮುಂದೆ ಕುಂಠಿತ ಆಯಿತು. ಕಾಶಿರಾಜನ ಮೊರೆ ಹೊಕ್ಕ. ಅಂತ್ಯದಲ್ಲಿ ಕಾಶಿರಾಜನೊಂದಿಗೆ ಶ್ರೀಕೃಷ್ಣನಿಂದ ತಾನೂ ಸಂಹೃತನಾದ. ಹಂಸ ಡಿಭಿಕ ವೇನನವತಾರನಾದ ಪೌಂಡ್ರಕ ವಾಸುದೇವ ಈ ಮೂವರೂ ಸಮರು. ಲವಣಾಸುರನಿಗಿಂತ 9 ಗುಣಗಳಿಂದ ಅಧಮರು. ತಾರತಮ್ಯ ಕ್ರಮ. ಕೇಶಿ ಮತ್ತು ತೃಣಾವರ್ತ ಇಬ್ಬರೂ ಸಮರು. ಲವಣಾಸುರ ಕೇಶಿ ಮತ್ತು ತೃಣಾವರ್ತರಿಗಿಂತ 11 ಗುಣಗಳಿಂದ ನೀಚನು. ಲವಣಾಸುರನಿಗಿಂತ ವೇನನು 5 ಗುಣಾಧಮನು.
ಹಂಸ ಡಿಭಿಕ ವೇಮನನವತಾರನಾದ ಪೌಂಡ್ರಕ ವಾಸುದೇವ ಈ ಮೂವರೂ ಸಮರು. ಲವಣಾಸುರನಿಗಿಂತ 9 ಗುಣಗಳಿಂದ ನೀಚರು. ವೇನನೇ ಪೌಂಡ್ರಕ ವಾಸುದೇವನು ಅನ್ನುವಂತಹದ್ದು ವಿಶೇಷ ವಿಷಯ. ಈ ಪದ್ಯದಲ್ಲಿ ಉಕ್ತವಾಗಿರುವ ಹಂಸಡಿಬಿಕರು ಪೂರ್ವೋಕ್ತ 13ನೇ ಪದ್ಯದಲ್ಲಿ ಪ್ರಸಕ್ತರಾಗಿರುವ ಹಂಸಡಿಬಿಕರಲ್ಲ. ಅವರು ಮೈಥು ಕೈಟಭಾಸುರರ ಅವತಾರರು, ಕಾಲನೇಮಿಗಿಂತ 5 ಗುಣಾಧಮರು. ಈ ಹಂಸಡಿಬಿಕರು ಅದೇ ಹೆಸರಿನ ಕೆಳಗಿನ ಕಕ್ಷದ ದೈತ್ಯರು ಅಂತ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.